ಸರ್ ನಮಸ್ತೆ, ನಿಮ್ಮ ಹೆಸರು? ಬಸವರಾಜ್ ಅಂತ. ಸರ್ ವೃತ್ತಿಯಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ಆಟೋ ಓಡಿಸ್ತೀವಿ. ನೋಡಿ, ವೃತ್ತಿಯಲ್ಲಿ ಆಟೋ ಓಡಿಸೋರಂತೆ. ಸರ್ ಹಬ್ಬ ಹೇಗೆ ಈಗ? ಹಬ್ಬ ದುಡಿಮೆ ಕಡಿಮೆ ಸರ್, ಖರ್ಚು ಜಾಸ್ತಿ. ಈ ಹಬ್ಬದಲ್ಲಿ ಜನ ಯಾರು ಪ್ಯಾಸೆಂಜರ್ಗಳು ಬರಲ್ಲ, ಇಲ್ಲ ಸರ್, ಎಲ್ಲ ಮನೇಲೆ ಸೇರ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನಿಲ್ಲ ಸರ್, ನಮ್ದು ಇವ್ರು ಎಲ್ಲ ಫ್ರೀ ಬಸ್ ಬಿಟ್ಬಿಟ್ಟಾರ. ಹಂಗಾಗಿ ಒಂದ್ ಗಂಟೆ ಅದನ್ನ ಕಾಯ್ತಾರೆ. ಅದ್ರಾಗ ಹಬ್ಬದಾಗ ಯಾರು ಜನ ಬರಲ್ಲ. ನಾವು ಹಿಂಗ ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಕ್ಕೆ ನಮ್ ಜೀವನ ನಡೆಯಲ್ಲ. ಹಾಗೆ ಮತ್ತೆ ಆಟೋದವರು ಕೆಲವರು ಇದನ್ನ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋದಕ್ಕೆ 60-70 ರೂಪಾಯಿ ಕೇಳ್ತಾರೆ. ಕೆಲವರು ಕರೆಕ್ಟ್ ಆಗಿ ಅದೇ ರೇಟ್ ಹೇಳ್ತಾರೆ, ಆದ್ರೂ ಪ್ಯಾಸೆಂಜರ್ಗಳು ಇನ್ನೂ ಕಡಿಮೆ ಕೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನಾನು 35 ವರ್ಷದಿಂದ ಆಟೋ ಡ್ರೈವರ್. ನಾವು ಈಗ ಹಳೆ ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ಎಲ್ಲರೂ 40-50 ಕೊಡು ಅಂತ ಕೇಳ್ತಾರೆ. ನಮಗೆ ಬೇಡ, 30 ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗಿ ಬಿಡ್ತೀವಿ ನಾವು. ಯಾಕಂದ್ರೆ ಇದೇ ನಮ್ ಜೀವನ, ಬೇರೆ ಜೀವನ ಇಲ್ಲ, ಬೇರೆ ದುಡಿಮಿಲ್ಲ ನಮಗೆ. ಯಾಕಂದ್ರೆ ನಮ್ಗೆ ಹಿಂದೆ ಹೆಂಡ್ರ ಮಕ್ಳು ಇರ್ತಾರೆ, ಅವ್ರನ್ನ ನಾವು ನೋಡ್ಕೋಬೇಕಂದ್ರೆ ನಾವು ಕರೆಕ್ಟ್ ಆಗಿ ರೇಟ್ ಮಾಡಿದ್ರೆ, ರೀಸನಬಲ್ ರೇಟ್ ಮಾಡಿದ್ರೆ ಯಾರಾದ್ರೂ ಜನ ಬಂದು ಆಟ ಹತ್ತಾರೆ. 50 ಕೊಡು, 60 ಕೊಡು, ಹಬ್ಬ ಐತಿ, ಅಲ್ಲಿ ರಶ್ ಆಗೈತಿ, ಇಲ್ಲಿ ರಶ್ ಆಗೈತೆ ಅಂದ್ರೆ ಯಾರು ಕೊಡಲ್ಲ. ಒಂದು ರೀಸನಬಲ್ ರೇಟ್ ಇದ್ರೆ ಅವ್ರಿಗೂ ಸಹಾಯ ಆಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ನಾವ್ ಇದನ್ನ ನಂಬೆ ಜೀವನ ಮಾಡ್ತಿರ್ತೀವಿ. ತುಂಬಾ ಒಳ್ಳೆ ಮಾತುಗಳು ಹೇಳಿದಿರ ಸರ್. ಯಾಕಂದ್ರೆ ನಮಗೆ ಎಷ್ಟು ಲಾಭ ಬೇಕೋ ಅಷ್ಟು ಇಟ್ಕೊಂಡು ಮಾಡಿದ್ರೆ ನಮಗೆ ಪ್ರತಿನಿತ್ಯನೂ ಕೂಡ ಏನು ದುಡಿಮೆ ಆಗುತ್ತೆ. ನಾವು ಸುಮ್ನೆ ಹೆಚ್ಚಿನದಾಗಿ ರೇಟ್ ಹೇಳ್ಕೊಂಡು ಹೋದ್ರೆ 2 ಆಟೋ ಬಾಡಿಗೆ ಸಿಗುತ್ತೆ, ಆದ್ರೆ 3ನೇ ಸಿಗಲ್ಲ ಅಲ್ವಾ? ನಿಮ್ಮ ಒಂದು ಮಾತಿಗೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ನಿಮಗೆ ಆದಷ್ಟು ಒಳ್ಳೇದಾಗ್ಲಿ ಅಂತ ನಾನು ಬೇಗ ಭಗವಂತನಲ್ಲಿ ಬೇಡ್ಕೊಂತೀನಿ. ಓಕೆ ಸರ್, ಓಕೆ. ನಾವ್ ಇನ್ನೊಂದ್ ಏನಪ್ಪಾ ಅಂದ್ರೆ ಬಯಸೋದು ಇದನ್ನೇ ಹೇಳೋದು ಎಲ್ಲರಿಗೂ. ಯಾವ್ರೇ ಒಬ್ರು ಹುಡುಗರು ಗೊತ್ತಿರಲ್ಲ, ಈ SLC ಓದೋನು ಆಟೋ ಓಡಿಸ್ತಾನೆ. ವೃತ್ತಿ ಜೀವನ ಇದು ನಮ್ದು, ನಾವ್ ಬಿಟ್ಟು ಹೋಗಂಗಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಚೆನ್ನಾಗಿರ್ಲಿ. ಯಾರು ಜಾಸ್ತಿ ಬಾಡಿಗೆ ಕೇಳದಂಗೆ ಕರೆಕ್ಟ್ ನಿಯತ್ತಿಂದ ದುಡಿಮೆ ಮಾಡ್ಕೊಂಡು ಹೋದ್ರೆ ಆಟೋದವರಿಗೆ ಬೆಲೆ ಇರ್ತದೆ. ಯಾರಾದ್ರೂ ಕೈಯಿಂದ ಆಟ ಹಚ್ಕೊಂಡು ಹೋಗ್ತಾರೆ. ಇಷ್ಟೇ ಸರ್ ನಮ್ಮಿಂದ ಹೇಳೋಂಥದ್ದು ಸಜೆಷನ್ ಏನಪ್ಪಾ ಅಂದ್ರೆ ಇಷ್ಟೇ ನಾವ್ ಹೇಳೋದು. ತುಂಬಾ ಧನ್ಯವಾದಗಳು ಸರ್. ಹಬ್ಬ ಮಾಡೋದ್ ಬಿಟ್ಟು ಆಟೋ ಓಡ್ಸಕ್ ಬಂದಿದ್ದಾರೆ. ಯಾಕಂದ್ರೆ ದುಡಿಮೆನೇ ದೇವ್ರು ಅಂತ ನಂಬ್ಕೊಂಡಿರೋರು. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನಕ್ಕಂದ್ರೆ ಅವಾಗ ತಂದೆ ತಾಯಿ ಇದ್ದಾಗೆ ಪಟಾಕಿ ಅಷ್ಟು ಹೊಡಿಬೇಕು ಇಷ್ಟು ಹೊಡಿಬೇಕು ಅನ್ನೋದು ಒಂದು ಖುಷಿ ಪಡ್ತಿದ್ವಿ. ಇವಾಗ 5-10 ಸಾವಿರ ರೂಪಾಯಿ ಜೋಮಲ್ಲಿ ಇದ್ರೆ ಒಡ ಖುಷಿ ಇಲ್ಲ. ಇದು ನಮ್ಮ ಗಂಡು ಮಕ್ಕಳು ಜೀವನ ಹಾಗಾಗಿದೆ ಅಣ್ಣ. ದುಡಿಬೇಕು, ತಿನ್ಬೇಕು. ದುಡಿಬೇಕು, ತಿನ್ಬೇಕು, ದುಡಿಮೆಯೇ ದೇವ್ರು. ಬಸವರಾಜ್ ಅಂತಣ್ಣ. ಇಲ್ಲೊಬ್ರು ಆಟೋದವ್ರು, ಅಣ್ಣ ರೋಡ್ಗಳೆಲ್ಲ ಗುಂಡು ಬಿದ್ಬಿಟ್ಟವು, ಅವನ್ ತೋರ್ಸೋಣ ಅಂತ ಕೇಳಿದ್ರು. ಆಯ್ತು ಬೋಣ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಸರ್ ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾರೆ. ಸರ್ ನೀವೇ ಹೇಳ್ಬಿಡಿ. ಸರ್, ರೋಡ್ಗಳೆಲ್ಲ ಕೆಟ್ಟು ಎಲ್ಲ ಗುಡ್ಡುಗಳು ತೆಗ್ಗುಗಳು ಸಿಕ್ಕಾಪಟ್ಟೆ ಬಿದ್ದಾವೆ. ಭಾರಿ ಟ್ರಾಫಿಕ್ ಆಕೈತೆ. ಸ್ವಲ್ಪ ರೋಡ್ಗಳೆಲ್ಲ ಸ್ವಲ್ಪ ಕ್ಲೀನಾಗಿ ಕ್ಲಿಯರೆನ್ಸ್ ಮಾಡಿ ಟ್ರಾಫಿಕ್ ಇಂದ ಒಂದ್ ಸ್ವಲ್ಪ ಬಗೆಹರಿಸಿದ್ರೆ ಬಹಳ ಚೆನ್ನಾಗ್ ಆಕತ್ ಸರ್ ಜನಗಳಿಗೆಲ್ಲ. ಆಯ್ತು ಸರ್, ಇದ್ರ ಬಗ್ಗೆ ವರದಿ ಮಾಡೋಣ. ಧನ್ಯವಾದಗಳು ಸರ್.